ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಹೊರಗಡೆ ಯಾವ ಥರ ಇದೆ ಅಂತ. ಇನ್ನು ತುಂಬಾ ಚಳಿ ಇದೆ ಇವಾಗಂತೂ. ಇನ್ನು ನಾನು ಮೊದಲು ಮಾಡೋ ಕೆಲಸನೇ ಹೊರಗಡೆ ಕಸ ಅಂದು ಅಂಗಳಕ್ಕೆಲ್ಲ ನೀರು ಹಾಕಿ ರಂಗೋಲಿ ಬಿಡೋದು. ಇನ್ನು ಕಸ ಎಲ್ಲ ಅಂದ್ಕೊಂಡಿದ್ದೀನಿ ಮೊದಲು, ಆಮೇಲೆ ನೀರು ಹಾಕ್ಕೊಂಡು ಇನ್ನು ರಂಗೋಲಿ ಸಹ ಬಿಡ್ತಾಯಿದ್ದೀನಿ. ಈ ಥರ ನನಗೆ ಮೊದಲು ಮನೆ ಎದ್ದ ತಕ್ಷಣ ಈ ಥರ ರಂಗೋಲಿ ಬಿಡೋದಂದ್ರೆ ತುಂಬಾ ಇಷ್ಟ. ಇನ್ನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೊಸ್ಲಿಗೆ ಸಹ ಚೆನ್ನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಇನ್ನು ಪೂಜೆ ಮಾಡುವಾಗೇನಿಲ್ಲ, ಇವಾಗಲೇ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಡ್ತೀನಿ. ನಾನು ರಂಗೋಲಿ ಹಾಕ್ತೀನಲ್ಲ ಇವಾಗ ಎಲ್ಲ ಹಾಕ್ಬಿಡ್ತೀನಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು. ಇನ್ನು ಪೂಜೆ ಮಾಡುವಾಗೇನು ಮಾಡೋಕ್ಕೋಗಲ್ಲ, ಇನ್ನು ಇವಾಗೇ ಮಾಡ್ಕೊತೀನಿ. ಈ ಥರ ಎಲ್ಲ ಮಾಡೋಷ್ಟರಲ್ಲಿ ನನ್ನ ಮಗಳು ಸಹ ಎದ್ದಿದ್ಲು. ಇನ್ನು ಅವಳನ್ನೂ ಸಹ ಸ್ವಲ್ಪ ಹೊತ್ತು ಆಟ ಆಡಿಸಿ ಇನ್ನು ಹೊರಗಡೆ ತುಂಬಾ ಚಳಿ ಇದೆ ಅಂತ ಹೇಳ್ಬಿಟ್ಟು ಇನ್ನು ಸ್ವೆಟ್ರ್ ಸಹ ಹಾಕಿದೆ. ಅವಳಂತೂ ಸ್ವೆಟ್ರ್ ಹಾಕ್ಕೊಳ್ಳೋಕ್ಕೆ ಹಠ ಮಾಡ್ತಾಳೆ, ಆದರೂ ಆ ಥರ ಹಠ ಮಾಡ್ತಾಳೆ, ತುಂಬಾ ಇದು ಮಾಡ್ತಾಳೆ. ಆದರೂ ಹಂಗೆ ಹಾಕಿದೆ. ಇನ್ನು ಅಡುಗೆ ಮನೆಗೆ ಸಹ ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡೆ. ನೈಟ್ ಏನು ತೊಳೆಯೋಕೆ ಹೋಗಲ್ಲ, ನಾನು ಬೆಳಗ್ಗೆ ಹೊತ್ತೇ ತೊಳೆಯೋದು. ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡು ನಮ್ಮ ಮನೆಯವರು 7 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಂತಂದ್ಬಿಟ್ರು. ಪ್ರತಿದಿನ ಆದ್ರೆ 9 ಗಂಟೆಗೆ ಹೋಗ್ತಾಯಿದ್ರು. ಬಟ್ ಇವಾಗ ಯಾಕೋ ಬೇಗನೆ ಹೋಗ್ತಂತಿದ್ದಾರೆ, ಇವತ್ತು ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಅವ್ರಿಗೂ ನೀರು ಕಾಯಕ್ಕಿಟ್ಟು ಇನ್ನು ಜೀರಿಗೆ ನೀರು ಸಹ ಕಾಯಿಸಿದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ಜಲ್ದಿ ಅರ್ಜೆಂಟ್ ಇರೋದ್ರಿಂದ ಹೊರಗಡೆ ತಂದು ಇಟ್ಟಿದ್ದೀನಿ ನೀರು ಆರೋದಕ್ಕೆ. ಹೇಗಿದ್ದರೂ ಹೊರಗಡೆ ಥಂಡಿದೆ ಅಲ್ವಾ, ಅದು ಬೇಗನೆ ಆರುತ್ತಂತ ಈ ಥರ ತಂದು ಇಟ್ಟಿದ್ದೀನಿ. ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಇನ್ನು ಗ್ಯಾಸ್ ಎಲ್ಲ ಕ್ಲೀನಾಗಿ ನಾನು ಡೈಲಿ ಇದೇ ಥರನೇ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ತೀನಿ, ಕ್ಲೀನಾಗಿ ತೊಳ್ಕೊಳ್ತೀನಿ. ಈ ರೀತಿ ಮೊದಲು ತೊಳ್ಕೊಳ್ದೆ ನಾನು ಅಡುಗೆ ಏನು ಮಾಡೋಕ್ಕೋಗಲ್ಲ. ಇನ್ನು ನಮ್ಮ ಮನೆಯವರು ಇವತ್ತು ಬೇಗ ಹೋಗ್ತಾರಂತ ಹೇಳ್ಬಿಟ್ಟು ಜೀರಿಗೆ ನೀರು ಕಾಯಿಸಿದ್ದೆ ಅಷ್ಟೇ. ಇನ್ನು ಅವರು ಸಹ ಹೊರಟಿದ್ದಾಯಿತು. ಇನ್ನು ನಾನು ನನ್ನ ಮಗಳು ಇನ್ನು ಅವ್ರು ಹೋದ್ಮೇಲೆ ಸ್ವಲ್ಪ ಬಿಸಿಲು ಬಿತ್ತಿತ್ತು ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡು ಬಂದು ಆಟ ಆಡಿಸ್ತಿದ್ದೀನಿ. ಅವನು ಸ್ವಲ್ಪ ಈ ಥರ ಹೊರಗಡೆ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಏನೋ ಫ್ರೀಡಮ್ ಒಂಥರ ಅನಿಸುತ್ತೆ. ಇನ್ನು ಅವಳಿಗೂ ಸ್ವಲ್ಪ ವಾಕ್ ಸಹ ಮಾಡಿಸ್ದೆ. ಈ ಥರ ಮಾಡಿಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾಳೆ. ಹೊರಗಡೆ ಬಂದರೆ ಇನ್ನು ಒಳಗಡೆ ಇದ್ಬಿಟ್ರೆ ಇನ್ನು ಅಷ್ಟೇನು ಇದಿರಲ್ಲ. ಇನ್ನು ಉಗುರು ಸಹ ಕಟ್ ಮಾಡಿಕೊಂಡೆ. ಇನ್ನು ನನ್ನ ಮಗಳು ನೋಡಿದ್ರೆ ನಾನು ಏನು ಮಾಡ್ತಿದ್ದಾಳೆ ನಮ್ಮಮ್ಮ ಅಂತ ಬಗ್ಗಿ ನೋಡ್ತಿದ್ದಾಳೆ. ತುಂಬ ತರಲೆ ಅಂದರೆ ತರಲೆ ಇವಳು. ಇನ್ನು ಉಗುರೆಲ್ಲ ಕಟ್ ಮಾಡಿಕೊಂಡು ಇನ್ನು ನನ್ನ ಮಗಳನ್ನ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಿದ್ದೆ. ಇನ್ನು ಕ್ಲೀನಾಗಿ ಚೆನ್ನಾಗೆಲ್ಲ ಕೈ ತೊಳ್ಕೊಂಡು ಇನ್ನು ನನ್ನ ಮಗಳು ನೋಡಿದ್ರೆ ಒಳಗೆ ಬರ್ತಾಯಿಲ್ಲ, ಆ ಥರ ಆಟ ಆಡ್ತಾ ಇದ್ದಾಳೆ. ಇನ್ನೆಲ್ಲ ಒರೆಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ. ಯಾರಾದರೂ ಮನೆಯಿಂದ ಹೊರಗಡೆ ಹೋದರೆ ಈ ಥರ ಪೂಜೆ ಎಲ್ಲ ಮಾಡಬಾರ್ದು ಅಂತ ನಮ್ಮ ಕಡೆ ಅಂತಾರೆ. ಈ ಥರ ನಮ್ಮ ಕಡೆ ಎಲ್ಲ ಸಂಪ್ರದಾಯ. ಅಥವಾ ಯಾರಾದರೂ ಮನೆಗೆ ನೆಂಟರು ಬಂದು ಊರಿಗೆ ಹೋಗ್ತಾಯಿದ್ರೆ ಅಥವಾ ಮನೆಯಿಂದ ಯಾರಾದರೂ ಹೋಗ್ತಾಯಿದ್ರೆ ಪೂಜೆ ಏನು ಮಾಡಬಾರ್ದು, ಹಾಗೆ ಕಸನೂ ಸಹ ಹೊಡಿಬಾರ್ದು ಅಂತ ಹೇಳ್ತಾ ಇರ್ತಾರೆ. ಇನ್ನು ನಿಮ್ಮ ಕಡೆನೂ ಇದೇ ಥರನ ಸಂಪ್ರದಾಯ ಇದೆ ಅಥವಾ ಇಲ್ಲ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಈ ಥರ ಮಾಡ್ತಾರೆ. ಮನೆಯಿಂದ ಸ್ವಲ್ಪ ಹೋಗ್ತಾಯಿದ್ರು ಅಂದರೆ ಆಯಿತು, ಸ್ನಾನ ಸಹ ಮಾಡಲ್ಲ ಅವರು ಹೋದ್ಮೇಲೆ. ನಮ್ಮ ಕಡೆ ಈ ಥರ ಎಲ್ಲ ಕಟ್ಟುನಿಟ್ಟು ಪದ್ಧತಿಗಳನ್ನೆಲ್ಲ ಮಾಡ್ತಾರೆ. ಇನ್ನು ತುಂಬಾ ಹಸ್ವಾಯ್ತು ಅಂತ ಹೇಳ್ಬಿಟ್ಟು ಊಟ ಸಹ ಮಾಡಿದೆ. ಇನ್ನು ಸಂಜೆ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು. ಅವರು ಮತ್ತು ಬೇಗ 7 ಗಂಟೆಗೆ ಹೋದ್ರಲ್ಲಿ, ನಾನು ಡೈಲಿ ನೋಡಿದ್ರೆ 9 ಗಂಟೆಗೆ ಹೋಗ್ತಾಯಿದ್ರು. ನಾವು 9 ಗಂಟೆಗೆ ಅಂದರೆ ಅವರು ಹೋಗೋದ್ರೊಳಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೆಲ್ಲ ಕೆಲಸ ಮುಗಿಸ್ಕೊಳ್ತಿದ್ದೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬೇಗನೆ ಹೊರಟಿದ್ದಾಯಿತು. ಇನ್ನು ನನ್ನ ಮಗಳದು ಹಾಸಿಗೆ ಇತ್ತಲ್ಲ ಅದನ್ನೆಲ್ಲ ಮಡಚಿಡ್ತಾ ಇದ್ದೀನಿ. ನಮ್ಮ ಕಡೆ ಸಂಪ್ರದಾಯ ಯಾವ ಥರ ಅಂದರೆ, ಪಾಪು ಹುಟ್ಟಿ 5 ತಿಂಗಳಲ್ಲಿ ತವ್ರ ಮನೆ ಕಡೆಯಿಂದ ಗಂಡನ ಮನೆ ಕಡೆಗೆ ಹೋಗುವಾಗ ಈ ಥರ ಒಂದು ತೊಟ್ಲು ಕೌದಿ ಅಂತ ಹೊಲಿಸ್ಕೊಡ್ತಾರೆ. ನಿಮ್ಮ ಕಡೆನೂ ಇದೇ ರೀತಿ ಹೊಲಿಸ್ಕೊಡ್ತಾರಾ ಇಲ್ಲಂತ ಕಮೆಂಟ್ ಮಾಡಿ. ಈ ಥರ ನನ್ನ ಮಗಳು ಸಹ 5 ತಿಂಗಳಲ್ಲಿದ್ದಾಗ ಈ ಥರ ಹೊಲಿಸ್ಕೊಟ್ಟಿದ್ರು. ಇನ್ನು ತುಂಬಾ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ. ನನಗಂತೂ ಈ ಕೌದಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿ, ಎಷ್ಟು ಚಿಕ್ಕದಾಗಿ, ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ. ಇನ್ನು ಸಂಜೆ ಆಯ್ತು ಅಂತ ಹೇಳ್ಬಿಟ್ಟು ಸಂಜೆ ಸ್ನ್ಯಾಕ್ಸ್ ಏನು ತಿನ್ನೋದು ಅಂತ ಹಣ್ಣು ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ನನ್ನ ಮಗಳಿಗೆ ಸಹ ತಿನ್ನಿಸಿ ನಾನು ಸಹ ತಿನ್ನೋಣ ಅಂತ ಅಂದ್ಕೊಂಡೆ. ಈ ಬರೀ ಸುಮ್ಮನೆ ಹಾಗೇ ಆ್ಯಪಲ್ ಹಣ್ಣು ತಿನ್ನೋ ಬದಲು ಅದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ ಟೇಸ್ಟ್ ಏನೋ. ಇನ್ನು ಸಂಜೆ ಆಯಿತು ಅಂತ ಇನ್ನು ಪೂಜೆಗೆ ಹೂವೆಲ್ಲ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೆ. ಇನ್ನು ಚೆನ್ನಾಗಿರೋವೆಲ್ಲ ತೆಗೆದಿಟ್ಕೊಳ್ತಾ ಇದ್ದೆ, ಯಾಕಂದರೆ ಮೊನ್ನೆ ತಂದಿತ್ತಲ್ಲ. ಇನ್ನು ಹೂವು ಯಾವ ಥರ ಕೊಡ್ತಾರೆ ಯಾವ ಥರ ಎಲ್ಲ ಗೊತ್ತೇ ಆಗಲ್ಲ ಇಲ್ಲಂತೂ.
ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸಂಜೆ ಆಯಿತು ಅಂತ ಟೀ ಸಹ ಕುಡ್ದಿದ್ದಾಯಿತು. ನನ್ನ ಮಗಳ ಜೊತೆಗೆ ಆಟ ಆಡ್ತಾಯಿದ್ದೀನಿ. ಇನ್ನು ಅವ್ರ ಜೊತೆಗೆ ಆಟ ಆಡಿಕೊಂಡು ಈ ಮಿನಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.